ಕೆಜಿಎಫ್ ನಗರದ ಖಾಸಗಿ ಶಾಲೆಯೊಂದು ನಿಯಮಾವಳಿಗಳನ್ನು ಮೀರಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದು, ದೂರು ಕೊಟ್ಟರೂ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಪತ್ರಕರ್ತ ಕಿರಣ್ ರಾಜ್ ಎಂಬುವವರು ಪಿಇಒ ಕಚೇರಿ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಈ ವೇಳೆ ಪ್ರಭಾರ ಬಿಇಒ ಮಂಜುನಾಥ್ ರವರು ಭೇಟಿ ನೀಡಿ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮುಖಾಂತರ ಡಿಡಿಪಿಗೆ ಲೈವಲ್ಲಿ ವಿಡಿಯೋ ತೋರಿಸ್ತೀನಿ. ನಿಮಗೆ ಅರ್ಜಿ ಕೊಟ್ಟಿದ್ದೀನಿ ಬಟ್ ನಾನು ಡಿಡಿಪಿಗೆ ನಿಮಗೆ ಆಗೋದು ಏನು ಪ್ರಮಾಣ ತಗೊಂಡಿದ್ದೀನಿ. ಇವಾಗ ಕೂಡ ಬುಕ್ಸ್ ಎಲ್ಲ ಆಗ್ತದೆ ಲೈವ್ ನೋಡಿ ನೀವು ಪಕ್ಕದಲ್ಲಿ ಬುಕ್ಸ್ ಎಲ್ಲ ಆಗ್ತದೆ ನೋಡಿ ಫೋಟೋಸ್ ಸೇಲ್ ಮಾಡ್ಬೋದಾ ಏನು ಪ್ರಮಾಣ ಇವ್ರು ಬಿಡೇಗಾಲ ನಿಮಗೆ ಕಮಿಷನರಿಗೆ ಹೇಳಿದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹಾಗಾದ್ರೆ ನೀವು ಸ್ಕೂಲ್ ಅವಧಿಯನ್ನು ನಿಲ್ಲಿಸಿದ್ಯಾ? ನಾನು ಕೊಟ್ಟು 6 ತಿಂಗಳಾಯಿತು. ಇವಾಗ ರಿಟರ್ನ್ ಆಗಿ ಹೋಗಿ ನೋಡಿ ಸೇಲ್ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ನಿಮ್ಮ ಬಿಒ ಕಚೇರಿ ಮುಂದೆ ಬುಕ್ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲೇ ಕೂತ್ಕೊಳ್ತೀನಿ. ಇಲ್ಲ ಇಲ್ಲೇ ಕೂತ್ಕೊಳ್ತೀನಿ. ನಾನು ಎದ್ದು ಹೋಗೋದಿಲ್ಲ. ನನ್ನ ಪರಿಹಾರ ಸಿಗ್ಬೇಕು. ನಾನು ಕೊಟ್ಟಿರೋ ಅರ್ಜಿಗೆ ಏನಾಯ್ತು ನಾನು ರಿಪೋರ್ಟ್ ಕೊಡ್ತೀನಿ. ನಾನು ಕೊಟ್ಟಿರೋ ಅರ್ಜಿಗೆ ಸರ್ 6 ತಿಂಗಳಾಗಿದೆ ಸರ್. ನಾನು ಕೊಟ್ಟು ಈಗ ಸರ್ ಬಂದಿರೋದು 6 ತಿಂಗಳಿಂದ ಏನ್ ಮಾಡ್ತಿದ್ದೀರಾ ನೀವು? ಇವಾಗ ನೋಡಿ ಸರ್, ನಿಮ್ಮ ಮುಂದೆ ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡು ನೋಡಿ, ಬುಕ್ಗಳು ಹೋಗ್ತಾ ಇದೆ. ಏನ್ ಕ್ರಮ ತಗೊಂಡಿದ್ದೀರಾ? ಫುಲ್ಲು ನಿಮ್ಮ ಡಿಡಿಪಿ ಶಾಮೀಲಾಗಿದ್ದಾರೆ ಇದರಲ್ಲಿ. ನಮ್ಮದು ಡೈರೆಕ್ಟ್ ಹೇಳ್ತೀನಿ, ನಿನ್ನ ಡಿಡಿಪಿ ಅವ್ರ ಹತ್ರ ಸಾಮಾನಾಗಿ ದುಡ್ಡು ತಗೊಂಡಿದ್ದಾರೆ. ನಿಮ್ ಕಚೇರಿ ಮುಂದೆ ಸೇಲ್ ಮಾಡ್ತಾ ಇದಾರೆ ಸರ್. ಹೌದಾ? ಏನ್ ಮಾಡ್ತಿದ್ರೆ ನೀವು? ಬಿಒ ಕಚೇರಿ ಮುಂದೆ ಸೇಲ್ 2019 ಏನಿಲ್ಲ ಆದೇಶ ಮಾಡ್ಬೇಕಾ? ಯಾವುದೇ ಸರ್ಕಾರಿ ಕಚೇರಿ ಇದು ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಪುಸ್ತಕಗಳು ಮಾರಾಟ ಮಾಡಬಾರ್ದು. ಆಲ್ರೆಡಿ ನೀವೇ ಹೇಳಿದ್ರಲ್ಲ ಸರ್. ಹೌದು, ನೀವೇ ಬೈಕ್ ಕೊಟ್ಟಿದ್ರಲ್ಲ. 8 ದಿನ ಮುಂಚೆ ನೀವು ಕೊಟ್ಟಿದ್ರಲ್ಲ. ಅಲ್ಲಿ ನೋಡಿ, ನಿಮ್ಮ ಮುಂದೆ ಸ್ಟಾಪ್ ಮಾಡಲ್ಲ, ಕ್ರಮ ತಗೊಳ್ಳಿ. ನಾನು ಕೊಟ್ಟಿರೋ ಅರ್ಜಿಗೆ ನಾನು ರಿಪ್ಲೈ ಕೊಡಿ. ಏನಾಯ್ತು ನನ್ನ ಅರ್ಜಿ? ಏನು ಡಸ್ಟ್ಬಿನ್ ಹಾಕ್ಬಿಟ್ಟ? ನಾನು ಕೊಟ್ಟಿರೋ ಅರ್ಜಿಗೆ ಏನು ಉತ್ತರ? 6 ತಿಂಗಳಾಯಿತು ನನ್ನ ಅರ್ಜಿಗೆ ಉತ್ತರ ಕೊಡಿ. ಈಗ ನಮ್ಮ ಕಂಪ್ನಿ ಕಳ್ಸ್ಕೊಡ್ತೀನಿ. ನಾನೊಂದು 1 ಅವರಲ್ಲಿ ಕಮಿಷನರ್ ಮೀಟಿಂಗ್ ರಿಪೋರ್ಟ್ ಕೊಡಿ ಎದ್ದದಿಲ್ಲ. ಇಲ್ಲ ಸರ್, ಅವರೆಲ್ಲ ಫುಲ್ ಶಾಮೀಲಾಗಿದ್ದಾರೆ. ಇಲ್ಲ ಸರ್, ನಿಮ್ ಕಣ್ ಮುಂದೆ ಸೇಲ್ ಮಾಡ್ತಾ ಇದ್ದಾರೆ ಸರ್. ಈಗಲೂ ಸ್ಟಾಪ್ ಮಾಡ್ಬಿಟ್ಟು ಬನ್ನಿ. ಅಲ್ಲಿ ನೋಡಿ, ಸೀಲು ಸೇಮ್ ಹಂಗಾರೆ ಡಿಡಿಪಿ ಕ್ರಮ ತಗೊಂಡಿಲ್ಲ. ಹೇಳಿ. ಇಲ್ಲ, ನೀವು ಕಳ್ಸ್ಕೊಟ್ಟಿದ್ರಲ್ಲ 21/10 ನೋಡಿ, ಇದರಲ್ಲಿ ನೋಡಿ ಕಳ್ಸ್ಕೊಟ್ಟಿದ್ದ ಡೇಟ್ 2014 24 ಎಷ್ಟಾಗಿದೆ? ನಾನು ಕೊಟ್ಟಿರೋದು ಅರ್ಜಿ ನಾನು ಕೊಟ್ಟಿರೋ ಅರ್ಜಿ 6 ತಿಂಗಳ ಮೇಲೆ ಮುಂಚೆ ಆಗಿದೆ. ಇಲ್ಲಿಂದ ಹೋಗಿ ಲೇಟ್ ಪ್ರೊಸೆಸ್ ಹೋಗಿರೋದು. ಬಟ್ ಡಿಡಿಪಿ ಇನ್ನೂ ಕ್ರಮ ತಗೊಂಡಿಲ್ಲ. ಹಂಗಂದ್ರೆ ಡಿಡಿಪಿ 100% ಈ ಶಾಲೆಗೆ ಫುಲ್ ಇನ್ಕ್ಲೂಡ್ ಆಗಿದ್ದಾರೆ. ಡಿಡಿಪಿನೇ ಮೇನ್ ಕಾರಣ. ಯಾಕೆನಾ ಒಂದೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಯಾವುದೋ ಸರ್ಕಾರಿ ಶಾಲೆ ಪಕ್ಕದಲ್ಲಿ 1 ಕಿಲೋಮೀಟರ್ ಅಲ್ಲಿ ಇರಬೇಕು ಪ್ರೈವೇಟ್ ಸ್ಕೂಲ್, ಬಟ್ ಇಲ್ಲಿ ನಡೆಸ್ತಾ ಇದ್ದಾರೆ. ಇದಕ್ಕೆ LKG UKGಗೆ ಇಲ್ಲಿ LKG UKGಯಲ್ಲಿ ಆ ಕಟ್ಟಡನ ವೆರಿಫೈ ಮಾಡಿದ್ದಾರೆ. BO ಹೋಗಿ, ನನ್ನ ಹತ್ರ ಫೋಟೋ ಇದೆ, ಹೋಗಿದ್ದಾರೆ, ಹೋಗಿ BO ಹೋಗಿ ಲೆಟರ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಟಿಸ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ಪಕ್ಕದಲ್ಲಿ ಪ್ರೈವೇಟ್ ಶಾಲೆನ ನಡೆಸಬಹುದಾ ಸರ್? ಕಾನೂನಲ್ಲಿ ಇದೆಯಾ? ಮಾಡ್ಬೋದಾ? ಮಾಡಬಾರ್ದು. ಅವರು ಪರ್ಮಿಷನ್ ತಗೊಂಡು. ಬಟ್ ಈ ಶಾಲೆಗೆ ಅನುಮತಿ ಕೊಟ್ಬಿಟ್ಟು ಬೇರೆ ಶಾಲೆಗೆ ಅಲ್ಲಿ ಅನುಮತಿಯೇ ಇಲ್ಲ. ಈ ಶಾಲೆ ಹೆಸರಲ್ಲಿ ಮಾಡ್ಬೋದಾ? ತಪ್ಪುದ ಏನು BO ಆಫೀಸ್ ಪಕ್ಕದಲ್ಲಿ ಮಾಡೋದು ತಪ್ಪುದ. ಬಟ್ ಇನ್ನೊಂದು ಏನಂದ್ರೆ, ಅವರು ಫೀಸ್ ಸ್ಟ್ರಕ್ಚರ್ ಇವಾಗ ಹೋದ ವರ್ಷ ಹಾಕಿದ್ದಾರೆ. ಹೋದ ವರ್ಷನ ಬಿಗ್ ಸೇಲ್ ಮಾಡಿದ್ದಾರೆ. ಈಗ ಏನು ಫೀಸ್ ಸ್ಟ್ರಕ್ಚರ್ 50,000 ಎಕ್ಸ್ಟ್ರಾ ಮಾಡಿದ್ದಾರೆ. ಮಾಡ್ಬಿಟ್ಟು 50% ಎಕ್ಸ್ಟ್ರಾ ಮಾಡಿದ್ದಾರೆ. 50%. ಇನ್ನೊಂದು, ನಿಮ್ ಶಾಲೆಗೆ ಅನುಮತಿ ಕೊಟ್ಟಿರೋ ಬರೀ 14 ಕ್ಲಾಸ್ ಮೊದಲೇ ಕೊಟ್ಟಿರೋದು. ಬಟ್ ಅವ್ರು ನಡೆಸ್ತಾ ಇರೋದು 58
58 ಕ್ಲಾಸ್ ಇದೆ ಸರ್. ಇಲ್ಲ ನನ್ನ ಹತ್ರ ಇದೆ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ 58 ಕ್ಲಾಸ್ ಅನುಮತಿ ಕೊಟ್ಟಿದ್ರಾ ಚೌಟ್ರಿನಲ್ಲಿ? ಸರಿ, ಇನ್ನೊಂದು ನಗರಸಭೆಯಿಂದ ಆಲ್ರೆಡಿ ಹೋಗಿ ಇವರು ನಗರಸಭೆ ಅಧ್ಯಕ್ಷರು ಒಂದು ವೆರಿಫೈ ಮಾಡ್ತಾರೆ, ಸ್ವಚ್ಛತೆ ಇಲ್ಲ, ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇಲ್ಲ. ನೀವ್ಯಾರನ್ನ ಆ ಬಗ್ಗೆ ಏನೋ ಕ್ರಮ ತಗೊಂಡ್ರ? ಸ್ವಚ್ಛತೆ ಇಲ್ಲ ಅಂತ ನಗರಸಭೆ ಅಧ್ಯಕ್ಷರು ಹೋಗಿ ವೆರಿಫೈ ಮಾಡಿ ಇಲ್ಲಿ ಯಾವುದು ಈಗ ದೂರ ಬಂದಿದೆ ಅಂತ ಚೆಕ್ ಮಾಡಿದ್ರು. ಅವ್ರ ಬಗ್ಗೆ ಎಲ್ಲ ಚೆಕ್ ಮಾಡಿಬಿಟ್ಟು ನಾವೆಲ್ಲ ರಿಪೋರ್ಟ್ ಹಾಕಿದ್ದಾರೆ ಸರ್, ರಿಪೋರ್ಟ್ ಹಾಕಿದ್ದಾರೆ. ನಿಮ್ಮಲ್ಲಿ ಈ ಕಚೇರಿಯಲ್ಲಿ ಏನು ನಾನು ಏನು ಹೇಳೋದು, ನಿಮ್ಮ ಆರೋಪ ಮಾಡಿಲ್ಲ, ನಾನು ಆರೋಪ ಮಾಡಿ DDP-ನೇ. ಇಲ್ಲೇಂದ್ರೆ ನೀವು ದಾಖಲೆ ಕೊಟ್ಟಿದ್ರ, ಆಯ್ತು ನೋಡಿ DDP ಆಫೀಸ್ ನಾನು ಬರ್ತೀನಿ ಅಂತ. ಆದ್ರೆ ಈ ಆಫೀಸ್ ಸೇರ್ಕೊ, ಹಂಗಾದ್ರೆ DDP ನೋಡ್ತಾನೆ, DDP ಮೇಲೆ ತಪ್ಪಿದಲ್ಲ, DDP ವಿಸಿಟ್ ಮಾಡಿದ್ರೆ 1 ವರ್ಷಕ್ಕೆ ಮುಂಚೆ ನನ್ನ ಹತ್ರ ಬೈಟ್ ಕೊಟ್ಟು ಹೋಗಿದ್ದಾರೆ, ಹೌದು ಇದು ಮೇಲೆ ಕ್ರಮ ತಗೊಳ್ಳ. DDP-ಗೆ ಬುಕ್ ಸೇಲ್ ಮಾಡೋದು, ಬಿಲ್ಲು ಮತ್ತೆ ವಿಡಿಯೋ ಮುಖಾಂತರ ನಾನು ತೋರಿಸಿದ್ದೀನಿ ಸರ್. ವಿಡಿಯೋ ಮುಖಾಂತರ DDP ವೆರಿಫೈ ಮಾಡಿದ್ದಾರೆ, ತೋರಿಸಿದ್ರು. ಅದು 1 ವರ್ಷ ಆಯ್ತು, ಇನ್ನೂ ಕ್ರಮ ತಗೊಂಡಿಲ್ಲ. ನಿಮ್ಮ BO ಎಷ್ಟು ಸರ್? ಇವಾಗ ನಾನು ಆ ಶಾಲೆಗೆ ಒಂದು ಕೇಳ್ಕೊಳ್ಳಿ, ಏನು ನೋಟಿಸ್ ನೋಟಿಸ್ ಆ ನೋಟಿಸ್ ಮಾಡಿ ಬೇರೆ ನೋಟಿಸೇ ಕೊಡ್ತಾ ಇದ್ದೀರಾ, ಕ್ರಮ ಏನಾಗಿಲ್ಲ. ಒಪ್ಕೊಳ್ತೀರಾ ಸರ್? DDP ಮೇಲೆ ನೀವು ಕಲ್ತ್ಕೊಟ್ಟಿದ್ದೀರಾ, DDP ಮೇಲೆ ಫಾಲ್ಟ್.